देवं नारायणं नत्वा सर्वतोऽपिवर्तितं परिपूर्णं गुरुंष्टां गीतार्थं वक्ष्यामि लेशतः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं। स्वस्तिस्तु सतां। हरिः ओम्। स्वगृहे पूज्यते मूर्खः, स्वग्रामे पूज्यते प्रभुः, स्वदेशे पूज्यते राजा, विद्वान् सर्वत्र पूज्यते। मूर्खः स्वगृहे पूज्यते, स्वग्रामे प्रभुः पूज्यते, स्वदेशे राजा पूज्यते, परन्तु विद्वान् सर्वत्र पूज्यते इति पूर्वं दृष्टम्। स्वस्वगृहे सः ज्ञानी वा भवतु अज्ञानी वा भवतु, मूर्खो वा भवतु पण्डितः वा भवतु, स्वगृहे सः यजमानः इत्युक्ते तस्य गौरवं प्राप्यते, तस्य अधिकारः विद्यते। सः तस्मिन् परिसरे किमपि कर्म अधिकारेण कर्तुं शक्यते। तथैव स्वग्रामे कश्चन ग्रामणीः अस्ति, सः तत्र किमपि कर्म कर्तुम् अर्हति, प्रभवति। तत्र मर्यादा तत्र ग्राममर्यादा या अस्ति तदन्तः किमपि अद्भुतं वा सामान्यं वा कर्म कर्तुं सः प्रभवति। स्वदेशे स्वाधिकारदेशे न्यायाधिकरणे किमपि न्याय्यं वा विपरीतं वा कर्म कर्तुम् अर्हति। विद्वान् ज्ञानी तावत् विदेशे अपि स्वदेशे अपि स्वविद्यया सर्वत्र गौरवम् आवहति इति अस्य श्लोकस्य भावार्थः। इतः परम् अत्यन्तं सुन्दरमेकं श्लोकं कथयति। वयं सर्वे ನಾವು ನಮಗೆ ತಂದೆ ಅಂದ್ರೆ ನಮ್ಗೆ ಒಬ್ರು ತಂದೆ, ಅವರನ್ನು ಮಾತ್ರ ನಾವು ಗುರುತಿಸ್ತೇವೆ. ಆದ್ರೆ ಇವರೊಂದು ತಂದೆ ಅಂದ್ರೆ ಕೇವಲ ಅವು ನಮಗೆ ಹೆತ್ತ ತಂದೆ ಮಾತ್ರ ಅಲ್ಲ, ಇನ್ನೂ ಒಟ್ಟು 5 ಜನ ತಂದೆಯರಿದ್ದಾರೆ ಅಂತ ಹೇಳ್ತಾರೆ. ಜನಿತಾ ಚೋಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ, ಅನ್ನದಾತ ಭಯತ್ರಾತ ಪಂಚೈತೆ ಪಿತರ ಸ್ಮೃತಾಃ. ಜನಿತ ಹುಟ್ಟಿಸಿದವ, ಶರೀರ ಕೊಟ್ಟು ಜನನಕ್ಕೆ ಕಾರಣನಾದವ. ಸುತ ಅಂದ್ರೆ ತಂದೆ ಮತ್ತು ತಾಯಿ ಇಬ್ಬರ ಸಾರವನ್ನ ಹೀರಿ ಹುಟ್ಟಿದವ ಅಂತ ಅರ್ಥ. ಜನಯತಿ ತನ್ನ ದೇಹದಿಂದ ಒಂದಿಷ್ಟು ರಕ್ತ ಮಾಂಸ ಮಜ್ಜಿಮ ಇತ್ಯಾದಿಗಳನ್ನ ಕೊಟ್ಟು ಮಗುವನ್ನ ಪಡೆಯುವ ವಿಷಯದಲ್ಲಿ ತಂದೆಗೂ ತಾಯಿಗೂ ಇಬ್ಬರಿಗೂ ಪಾಲಿದೆ. ಬಹಳ ಜನ ತಾಯಿ ಹೌದು, ತಾಯಿ ಹೆಚ್ಚು ಅದಕ್ಕೆ ಅರ್ಹಳು ಆ ಋಣಕ್ಕೆ. ಆದ್ರೆ ತಂದೆಗೇನು ಕಮ್ಮಿ ಇಲ್ಲ. ತಂದೆಯ ಶರೀರದಿಂದ ದೇಹದ ಎಲ್ಲದರ ಸಾರವಾಗಿ ಆ ಶರೀರದ ಮೂಲ ದ್ರವ್ಯ, ಅದು ಒಂದು ಸಣ್ಣ ಬಿಂದು ಇಡೀ ದೇಹದ ಅಷ್ಟೂ ಭಾವಕ್ಕೆ ಬೇಕಿರುವ ಮೂಲ ದ್ರವ್ಯವನ್ನು ಕೊಡುತ್ತೆ. ಆದ್ರಿಂದಾಗಿ ಅದು ಅತ್ಯಂತ ಸಾರಭೂತವಾದ ವಸ್ತು. ಆದ್ರಿಂದ
ಶರೀರದಲ್ಲಿ ಮೂಲ ದ್ರವ್ಯಗೆ ಬೇಕಾಗಿರುವಂತಹದ್ದನ್ನ ತಂದೆ 3 ತಿಂಗಳು ಅದು ತಂದೆಯ ಶರೀರದಲ್ಲಿ ಇರುತ್ತೆ ಅಂತ ಲೆಕ್ಕ. 3 ತಿಂಗಳಾದ ಬಳಿಕ ಮತ್ತೆ 9 ತಿಂಗಳು ತಾಯಿಯ ಶರೀರದಿಂದ ತನಗೆ ಬೇಕಾದ ಉಳಿದ ಪೌಷ್ಟಿಕ, ಅಂದ್ರೆ ಅದಕ್ಕೆ ಸ್ಕೆಲಿಟನ್ ಸಿಕ್ಕಿದ ಮೇಲೆ ಉಳಿದದ್ದಕ್ಕೆಲ್ಲ ಹೊರಗಿನ ಪೂರ್ತಿ ಅದರ ಅಸ್ತಿತ್ವ, ಸ್ವರೂಪ ಎಲ್ಲವೂ ತಾಯಿಯ ಶರೀರಕ್ಕೆ ಬಂದ ಮೇಲೆ ಸಿಗುತ್ತೆ. ಇಂಥ ತಾಯಿ ಮತ್ತು ತಾಯಿಯ ತಂದೆಯ ಇಬ್ಬರ ಹೀರುವಿಕೆಯಿಂದ ಹುಟ್ಟಿದವ ಸುತ ಅಂತ. ಇಲ್ಲಿ ಜನಿತ ಅಂದ್ರೆ ಅಷ್ಟು ಭಾಗವನ್ನ ದೇಹದಲ್ಲಿ ಕೊಟ್ಟವ. ಉಪನೇತಾಚ, ಉಪನೇತ ಮೇಲಕ್ಕೆ ಕರೆದೊಯ್ದವ. ಉಪರಿ ನಯತಿ ಇತಿ ಉಪನೇತ. ಏನು ಉಪನೇತ? ಮೇಲಕ್ಕೆ ಅಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತನ, ಉಪರಿಗೆ ಕರ್ಕೊಂಡು ಹೋಗ್ತಾನೆ ಅಂತನ? ಅಂದ್ರೆ ಶರೀರ ಅನ್ನುವುದು ಹುಟ್ಟಿನಲ್ಲಿ ಜಂತು ಸಂಸ್ಕಾರೈರ್ದ್ವಿಜ ಉಚ್ಯತೆ. ಅದಕ್ಕೆ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದು ಶರೀರದ ಸಾರ್ಥಕ್ಯವನ್ನು ಹೊಂದುತ್ತೆ. ಉಪನೇತ ಅನ್ನುವುದು ಅವನಿಗೆ ತಂದೆ ಕೊಡಬಹುದಾದ ಅತ್ಯಂತ ದೊಡ್ಡ ಆಸ್ತಿ. ಅದು 3 ವರ್ಣದವರಿಗೆ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಕೊನೆಯ ವರ್ಣದವರಿಗೆ ಅದು ಅನವಶ್ಯಕ ಅನ್ನುವ ದೃಷ್ಟಿಯಿಂದ ಕೊಡಬಾರದು, ಅವರ ಯೋಗ್ಯರು, ಅವರ ಅರ್ಹತೆಗೆ ಅದು ಮೀರಿದ್ದು ಅನ್ನುವ ದೃಷ್ಟಿಯಿಂದ ಅಲ್ಲ. ಅವರು ಅದಕ್ಕಿಂತ ಸುಲಭವಾಗಿ ಭಗವಂತನನ್ನು ಪಡೆಯುವುದಕ್ಕೆ ಬೇಕಿರುವ ಮಾರ್ಗ ಇದೆ. ಆದ್ರಿಂದ ಅವರು ಕಷ್ಟಪಡುವುದು ಬೇಡ ಅಂತ ಕೇವಲ ನಾಮಗ್ರಹಣ ಮಾತ್ರದಿಂದಲೇನೆ ಅವರು ಸುಮ್ಮನೆ ಬೆಳಿಗ್ಗೆ ಎದ್ದು ತಮ್ಮ ಶೌಚ ಮುಗಿಸಿ ಸೂರ್ಯನಿಗೆ ಕೈ ಎತ್ತಿ ನಮಸ್ಕಾರ ಮಾಡಿ ನಾಮಸ್ಮರಣೆ ಮಾಡಿ ಕೈಂಕರ್ಯದಲ್ಲಿ ತೊಡಗಿದ್ರೆ ಅವರಿಗೆ ಅದೇ ಪೂಜೆ. ಅವರ ಕೈಂಕರ್ಯದಲ್ಲಿ ಅವರು ಶ್ರದ್ಧೆಯಿಂದ ಭಾಗವಹಿಸುವುದೇ ಅವರಿಗೆ ಪೂಜೆ. ಅದು ನಾವು ಇವತ್ತು ಹೇಳುವ ಹುಟ್ಟಿನ ಕ್ರಮಕ್ಕೆ ಸಂಬಂಧಪಟ್ಟದ್ದಲ್ಲ. ಅವನ ಒಳಗಿನಿಂದ ಒಂದು ನೇಚರ್ ಇದೆ, ಆ ನೇಚರ್ಗೆ ಸಂಬಂಧಪಟ್ಟಂತೆ ಹೇಳಿದ್ದು. ಆದ್ರೆ ಸಾಮಾನ್ಯವಾಗಿ ನಮಗೆ ನೇಚರ್ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನಮ್ಗೆ ಅರ್ಥ ಆಗುವ ತನಕ ಹುಟ್ಟಿನಿಂದ ಬಂದ ಸಂಗತಿಯನ್ನ ಗ್ರಹಿಸಿ ಅದರಲ್ಲಿ ವ್ಯತ್ಯಾಸ ಕಂಡಾಗ ಅವನನ್ನ ಮತ್ತೆ ಅವನ ನಿಜವಾದ ಸ್ವಭಾವ ಯಾವುದಿದೆ, ಆದ್ರೆ ಅದು ಹೆಚ್ಚು ಕಮ್ಮಿ ಕೆಲವು ಹೊಂದ್ಕೊಂಡ್ಬಿಡುತ್ತೆ, ಕೆಲವು ಹೊಂದಲ್ಲ. ಹೊಂದಿದಾಗ ಅದು ಸುಲಭವಾಗಿ ಮುಂದಕ್ಕೆ ಸಾಗುತ್ತೆ, ಹೊಂದದೇ ಇದ್ದಾಗ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ಹೊಂದದೇ ಇದ್ದುದಕ್ಕೆ ಕಾರಣ ಅವನ ಪೂರ್ವದ ಕರ್ಮ, ಪೂರ್ವದ ಯಾವುದೋ ಒಂದು ಇನ್ನೊಬ್ಬರ ದಾರಿಯನ್ನ ತಡೆದ ದೋಷವೋ, ಇನ್ನೊಬ್ಬರಿಗೆ ಸಿಗುವ ಅಧಿಕಾರವನ್ನ ತಪ್ಪಿಸಿದ ಪಾಪವೋ, ಅದು ಇನ್ಯಾರನ್ನೋ ಅನ್ಯಾಯಕ್ಕೆ ಒಳಪಡಿಸಿ ಅವರಿಂದ ಪಡೆದ ಶಾಪವೋ, ಇನ್ಯಾರಿಗೂ ಉಂಟು ಮಾಡಿದ ಮನಸ್ತಾಪವೋ, ಯಾವುದೋ ಒಂದು ಕಾರಣದಿಂದ ಅವನಿಗೆ ಸಿಗಬೇಕಾದ ಶರೀರದ ಮೂಲದ್ರವ್ಯ ಸಿಗದೆ ಅವನು ಆಸಕ್ತಿ ಒಂದು ರೀತಿ ಇರುತ್ತೆ, ಪರಿಸರ ಮತ್ತೊಂದು ರೀತಿ ಇರುತ್ತೆ, ಒತ್ತಡ ಮತ್ತೊಂದು ಬಗೆಯಿಂದ ಅವನನ್ನ ಹಿಂಡಿ ತಿಂತಾ ಇರುತ್ತೆ. ಆದ್ರೆ ಒಬ್ಬ ಸರಿಯಾದ ದಾರಿಯಲ್ಲಿ ಬರಲಿಕ್ಕೆ ಕಾರಣವಾದ ಎರಡನೆಯ ಹುಟ್ಟು ಉಪನೇತ. ಅವನು ಅದು ತಂದೆ ಮಾಡುವುದು ನಿಜವಾಗಿ. ಕೆಲವೊಮ್ಮೆ ತಂದೆ ಮಾಡದೆ, ಕೆಲವೊಮ್ಮೆ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಜ್ಜನೋ ಯಾರೋ ಮಾಡಬಹುದಾದ ಪ್ರಸಂಗ ಬರುತ್ತೆ ತಂದೆ ಇಲ್ಲದೆ ಇದ್ದಾಗ. ಮೊದಲು ಅವಕಾಶ ಇರುವುದು ಅವರ ದೊಡ್ಡಪ್ಪನಿಗೆ, ದೊಡ್ಡಪ್ಪ ಇಲ್ಲ ಅಂದ್ರೆ ಚಿಕ್ಕಪ್ಪನಿಗೆ, ಅವರು ಇಲ್ಲ ಅಂದ್ರೆ ಅವರ ತಂದೆಯ ತಂದೆ ಇದ್ರೆ ಅವರಿಗೆ, ಅವರೂ ಇಲ್ಲ ಅಂದ್ರೆ ತಾಯಿಯ ತಂದೆಗೆ. ಇನ್ನು ತೀರಾ ಇದು ಬಿಟ್ರೆ ಮತ್ತೆ ಇನ್ನು ವಲಯದಲ್ಲಿ ಅವರಿಗೆ ಬಂಧುಗಳು ಯಾರೂ ಆಗ್ಬಹುದು. ಕೊನೆಗೆ ಗುರುಗಳೇ, ಪಾಠ ಮಾಡಿದ ಗುರುಗಳೇ, ಪಾಠ ಮಾಡಬೇಕು ಅಂತ ಅವನನ್ನು ಕರೆಸಿಕೊಳ್ಳಬಹುದಾದ ಗುರುಗಳೇ ಅವನಿಗೆ ಈ ಉಪನೇತೃತ್ವವನ್ನ ವಹಿಸಬಹುದು. ಎಷ್ಟ ವಿದ್ಯಾಂ ಪ್ರಯಚ್ಛತಿ, ಇಲ್ಲಿ 2 ಆಯ್ತು. 3ನೇ ತಂದೆ ಯಾರು? ಯಹ ವಿದ್ಯಾಂ ಪ್ರಯಚ್ಛತಿ, ಯಾರು ವಿದ್ಯೆಯನ್ನು ಒದಗಿಸ್ತಾನೋ ಅವನು 3ನೇವನು. ಅಂದ್ರೆ ಉಪನಯನ ಆದ ಮೇಲೆ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಗುರುಗಳ ಬಳಿಗೆ ಸಾಗಿ, ಅದು ಯಾವ ವಿದ್ಯೆಯೂ ಆಗ್ಬಹುದು, ಕೇವಲ ಅಧ್ಯಾತ್ಮ ವಿದ್ಯೆ ಅಂತಲ್ಲ, ಹೊರಗಿನ ಶಿಕ್ಷಣವೂ ಕೂಡ ಆ ಕಾಲದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತೈತೆ. ಅವರವರಿಗೆ
ಯಾವ ವಿದ್ಯೆಯ ಅವಶ್ಯಕತೆ ಬರುತ್ತೋ ಜೀವನದಲ್ಲಿ ಅದನ್ನ ನೋಡಿ ಅವರಿಗೆ ವಿದ್ಯೆಯ ಲಾಭ ಆಗ್ತಿತ್ತು. ಅಂಥದ್ದನ್ನ ಕೊಟ್ಟಾಗ್ಲೂ ಅವನ ಆ ಕೆಲಸದಿಂದಲೇ ಭಗವತ್ ಪ್ರಾಪ್ತಿಯನ್ನ ಪಡೆಯುವುದಕ್ಕೆ ಬೇಕಿರುವ ದಾರಿಯನ್ನ ಅದು ತೋರಿಸಿಕೊಡುತ್ತಿತ್ತು. ಅಂತಹ ವಿಶೇಷ ಅನುಕೂಲವನ್ನು ಮಾಡಿಕೊಡುವವ ವಿದ್ಯಾಗುರು. ಅದಕ್ಕೆ ಅವರು ಮೂರನೆಯ ತಂದೆ. ಇನ್ನು ಕೆಲವೊಮ್ಮೆ ನಮಗೆ ಕೆಲಸ ಕೊಟ್ಟು ಅನ್ನ ಕೊಡ್ತಾನೆ, ಅಂದ್ರೆ ಹೊಟ್ಟೆ ಹೊರೆಯುವ ಕೆಲಸ ಕೊಟ್ಟವ. ಈಗ ಹೊಟ್ಟೆ ಹೊರೆಯುವ ಕೆಲಸ ಕೊಟ್ಟವ ಅಂತ 2 ತಿಂಗಳಿಗೊಮ್ಮೆ ಬದಲಾಯಿಸ್ತಾ ಇದ್ರೆ ನಿಮ್ಗೆ ಅಷ್ಟು ಋಣ ಜಾಸ್ತಿ ಆಗುತ್ತೆ. ಯಾಕೆ? ತೀರಾ ಅನಿವಾರ್ಯ ಆದಾಗ, ಅದು ದೊಡ್ಡ ಪ್ರಸಂಗದಲ್ಲಿ ಅವನು ದೂರದ ಊರಿಗೆ ಹೋಗ್ಬೇಕಾದಾಗ ಅದು ಬೇರೆ ಪ್ರಶ್ನೆ. ಆದ್ರೆ ಹುಡುಕಿಕೊಂಡು 10 ಕಡೆ ಕೆಲಸಕ್ಕೆ ಹೋಗುದು ಅನ್ನೋದು ಒಬ್ಬನ ಸರಿಯಾದ ಋಣವನ್ನು ತೀರಿಸಲಿಕ್ಕೆ ನಮಗೆ ಸಿಕ್ಕಿದ ಅವಕಾಶವನ್ನು ನಾವು ತಪ್ಪಿಸಿಕೊಳ್ಳುವುದು ಅಂತ ಅರ್ಥ. ಆದ್ರಿಂದ ಅನ್ನದಾತ ಅಂದ್ರೆ ಕೇವಲ ಊಟ ಹಾಕಿದವ ಅಂತ ಅಷ್ಟೇ ಅರ್ಥದಲ್ಲ. ಒಂದು ಅನ್ನದಾತ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಅನ್ನ ಹಾಕಿ ವಿದ್ಯೆ ಕೊಟ್ಟವರಾದ್ರೆ ಅವರದ್ದೊಂದು ಋಣ. ಅದು ಒಂದು ಅನ್ನದ ಜೊತೆ, ಅದು ವಿದ್ಯೆಯ ಜೊತೆಗೆ ಅನ್ನ ಸೇರ್ಕೊಳ್ತಿತ್ತು. ಆಗ ವಿದ್ಯೆ ಅಂದ್ರೆ ಅನ್ನ ಕೊಟ್ಟೆ ವಿದ್ಯೆ ಕೊಡ್ತಿದ್ದು, ಅದನ್ನ ಲೆಕ್ಕ ಇಡ್ತಿರ್ಲಿಲ್ಲ. ಆದ್ರೆ ಈಗ ಅನ್ನದಾತ ಅಂತ ಪ್ರತ್ಯೇಕ ಲೆಕ್ಕ ಇಡುವುದು ಅಂದ್ರೆ ಅವನಿಗೆ ಜೀವನೋಪಾಯಕ್ಕೆ ಬೇಕಿರುವ ಕೆಲಸ ಕೊಟ್ಟು ಅಥವಾ ಕೆಲಸ ಕೊಡುದು ಅಂತಲ್ಲ, ಅವನ್ ಕೆಲಸ ಮಾಡ್ತಿರ್ತಾನೆ, ನೀವು ಫ್ರೀ ಹ್ಯಾಂಡ್, ನೀವೇನಾದ್ರೂ ಮಾಡಿ, ನಿಮ್ಮ ಜೀವನದ ಜವಾಬ್ದಾರಿ ನನ್ನದು ಅಂತ ರಾಜ ಕೆಲವೊಂದ್ ಸರ್ತಿ ಆಶ್ರಯ ಕೊಟ್ಟು ಅವ್ರ ಹತ್ರ ಕಾವ್ಯ ಬರೆಸುವುದೋ ಅಥವಾ ಅವರು ಆಸ್ಥಾನ ವಿದ್ವಾನ್ ಆಗಿ ತಮ್ಮ ಏನೋ ಅಧ್ಯಯನ ಪಾಠ ಪ್ರವಚನ ಇತ್ಯಾದಿಗಳನ್ನ ಏನೇ ಮಾಡುತ್ತಾ ಇದ್ರು, ಅಥವಾ ಅವನು ಕ್ಷತ್ರಿಯನಾಗಿ ಸೇನೆಯಲ್ಲಿ ವ್ಯವಸ್ಥಿತವಾಗಿ ಸೇರ್ಕೊಂಡಿದ್ದಾನೆ ಅಂತಂದ್ರೆ ರಾಜ ಅವನ ಕುಟುಂಬದ ಭರಣೆ ಮಾಡ್ತಾ ಇರ್ತಾರೆ. ಅಥವಾ ಒಬ್ಬ ವ್ಯಾಪಾರಿ ಊರಿಂದ ಊರು ತಿರುಗ್ತಾ ಇರ್ತಾನೆ, ಅವನ ಮನೆಗೆ ರಕ್ಷಣೆ ಕೊಡುವಂತಹ ವ್ಯವಸ್ಥೆಯನ್ನ ಆ ಊರಿನ ವ್ಯವಸ್ಥಾಪಕ ಮಾಡಿರ್ತಾನೆ. ಅನ್ನದಾತ ಆ ಊರಿನ, ಅದು ವ್ಯವಸ್ಥೆ ಮಾಡುವುದು ಅಂತಂದಾಗ ಮುಂದಿನದ್ದು ಮತ್ತೆ ಬರುತ್ತೆ. ಅನ್ನದ ವ್ಯವಸ್ಥೆ ಮಾಡಿದ್ರೆ ಅದು ಅನ್ನದಾತ. ಅದಾದ್ಮೇಲೆ ಕೆಲವೊಂದು ಸರ್ತಿ ಭಯದಿಂದ ಪಾರುಗೊಳಿಸುವ, ಅಪಾಯದಿಂದ ದೂರಗೊಳಿಸುವ, ಅಯ್ಯೋ ನನ್ನ ಜೀವನಕ್ಕೆ ಏನಾಗುತ್ತೋ ಅನ್ನುವ ದುಸ್ಥಿತಿಯಲ್ಲಿದ್ದವನಿಗೆ ಭಯತ್ರಾತ, ಅಪಾಯದಿಂದ ಪಾರು ಮಾಡಿದವನಿರ್ಬಹುದು, ಜೀವನಕ್ಕೆ ಬಂದ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಟ್ಟು ಅವನನ್ನ ಪಾರುಗೊಳಿಸಿದವನಿರಬಹುದು, ಅಥವಾ ಈ ದೇಶದಲ್ಲಿ ನಿನಗೆ ಇರ್ಲಿಕ್ಕೆ ಅವಕಾಶ ಇದೆ, ನೀನೇನು ಹೆದರಬೇಡ, ನಿನ್ನ ಹೊರುವ ಭಾರ ನನ್ನದು ಅಂತ ಎಲ್ಲೋ ವಿದೇಶದಲ್ಲಿ ಅವನನ್ನ ಚೆನ್ನಾಗಿ ಅವನ ಕಾರ್ಯಕ್ಕೆ ತಕ್ಕಂತೆ ಗೌರವಿಸಿ ಅವನ ಬದುಕಿನ ಅಮೂಲ್ಯತೆಯನ್ನ, ತನ್ನ ರಕ್ಷಣೆಯಲ್ಲಿ ಅಮೂಲ್ಯ ಭಾವವನ್ನ ತನ್ನ ರಕ್ಷಣೆಯಲ್ಲಿ ಇರಗೊಡಿಸಿದ ಅಂದ್ರೆ ಅವನು ಭಯತ್ರಾತ. ಹೀಗೆ 5 ಜನ, 5 ಜನ: ಜನಿತ, ಉಪನೇತ, ಯಷ್ಟ ವಿದ್ಯಾಂ ಪ್ರಯಚ್ಛತಿ, ಅನ್ನದಾತ, ಭಯತ್ರಾತ. ಪಂಚ ಏತೆ ಪಿತರ ಸ್ಮೃತ. ಏತೆ ಪಂಚ, ಈ 6 ಜನ ತಂದೆಯ ಸ್ಥಾನದಲ್ಲಿ ನಿಲ್ಲುವವರು ಅಂತ ಹೇಳುತ್ತಿದ್ದಾರೆ. ಒಂದು ಪ್ರಶ್ನೆ ಇದೆ, ಹೇಳಿ. ಇಷ್ಟೊಂದು ಸತಿ ಚಾ ಅಂತ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಮತ್ತೆ ಅಂತ ಈಗ ನಾವು ಅವರು ಮತ್ತೆ ಇವರು ಮತ್ತೆ ಇವರು ಮತ್ತೆ ಇವರು ಬಂದಿದ್ರು ಅಂತ ಹೇಳಲ್ವಾ? ಓಹೋ, ಸರಿ. ಅದು ಒಂದಾದ್ಮೇಲೆ ಒಬ್ರು, ಅವರ ಹಾಗೆ ಇವರು, ಅವರ ಹಾಗೆ ಇವರು, ಅವರಷ್ಟೇ ಅಲ್ಲ ಇವರು ಅಂತ ಆ ಚಕಾರದಿಂದ ಎಲ್ಲವನ್ನು ಸಮುಚ್ಚಯ ಅರ್ಥದಲ್ಲಿ ಎಲ್ಲರೂ ಪಿತೃಗಳಲ್ವಾ, ಎಲ್ಲರಿಗೂ ಆ ಪಾತೃತ್ವ ಶಕ್ತಿ, ರಕ್ಷಣಾ ವ್ಯವಸ್ಥಾಪಕ ಶಕ್ತಿ ಇದೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ಮತ್ತೆ ಮತ್ತೆ ಚಕಾರಗಳನ್ನ ಹಾಕಿದ್ರಷ್ಟೇ. ಸರಿ, ಕೊನೆಲೇ ಬರ್ಬೇಕು ಅಂತ ಏನಿದೆ ಅಂದ್ರೆ ಯಾವಾಗ್ಲೂ ಅದೇ ಬರ್ಬೇಕು ಅಂತ ಏನಿಲ್ಲ ಅಲ್ಲ? ಯಾವುದು? ಚ ಅನ್ನೋದು ಕೊನೆಲೇ ಯಾವಾಗ್ಲೂ ಬರ್ಬೇಕು ಅಂತ ಏನಿಲ್ಲ ಅನ್ಸುತ್ತೆ. ಇಲ್ಲ 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 ಇಲ್ಲ, ಒಟ್ಟಿಲ್ಲಿ 2 ಸಲ ಬಂದಿದೆ, ಇನ್ನೇನು. ಜನಿತ ಚ, ಉಪನೇತ ಚ, ಯಶ್ಚ, 3 ಕಡೆ ಬಂದಿದೆ. ಅಂದ್ರೆ ಅದು ದೌರ್ಲಭ್ಯ ಅಂತ. ಈ ಅನ್ನದಾತ ಭಯತ್ರಾತ ಸುಲಭ, ಹೊರಗಡೆಯಿಂದ ಅವ್ನು ದುಡಿದಿದ್ದಾನೆ ಕೊಟ್ಬಿಡ್ತಾನೆ.
ಭಯತ್ರಾತನು ಅವನಿಗೆ ಶಕ್ತಿ ಇತ್ತು, ರಕ್ಷಣೆ ಮಾಡಿಬಿಟ್ಟ. ಆದ್ರೆ ಜನಿತೃತ್ವ, ಉಪನೇತೃತ್ವ, ವಿದ್ಯಾದಾತೃತ್ವ ಇದೆಯಲ್ವಾ, ಅದು ದುರ್ಲಭ ಅಂತ. ಚ ಅನ್ನೋದು ಚಕಾರಹ ದೌರ್ಲಭ್ಯೆ, ಅಂದ್ರೆ ತುಂಬಾ ಅಪೂರ್ವಕ್ಕೆ ಸಿಗುವಂತ ವ್ಯಕ್ತಿತ್ವ ಅದು. ಸುಲಭದಲ್ಲಿ ನಮಗೆ ಆ ಋಣವನ್ನು ತೀರಿಸ್ಲಿಕ್ಕಾಗುದಿಲ್ಲ. ಉಳಿದ ಎರಡನ್ನ ಸ್ವಲ್ಪ ತೀರಿಸ್ಬಹುದು. ಅವನಿಗೆ ಅನ್ನ ಹಾಕಿ ಅವನ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿ ತೀರಿಸ್ಬೋದು. ಅವನಿಗೆ ಅಪಾಯ ಆದಾಗ ಭಯದಿಂದ ಪಾರುಗೊಳಿಸಿ ಅವನನ್ನ ರಕ್ಷಿಸಬಹುದು. ಆದ್ರೆ ಈ ಶರೀರ ಕೊಟ್ಟವ, ಉಪನಯನ ಮಾಡಿದವ, ವಿದ್ಯೆ ಕೊಟ್ಟವ, ಈ ಋಣ ತೀರಿಸ್ಲಿಕ್ಕಾಗುದಿಲ್ಲ ಅನ್ನುವ ದೌರ್ಲಭ್ಯವನ್ನ ಅದು ಚಕಾರ ಹೇಳುತ್ತೆ. ಸರಿ, ಥ್ಯಾಂಕ್ ಯು. ಪಂಚ ಏತೆ ಪಿತರ ಸ್ಮೃತ, ಈ 5 ಜನ ತಂದೆಯ ಸ್ಥಾನವನ್ನ ಹೊಂದಿದವರು. ಜನಿತಾ ಅನ್ನೋದು ಜನಿತೃ ಶಬ್ದ, ಉಪನೇತ ಉಪನೇತೃ ಶಬ್ದ. ಯಶ್ಚ ಯಹ ಚ ಯಶ್ಚ ಶ್ಚುತ್ವ ಸಂಧಿ. ವಿದ್ಯಾಂ ದ್ವಿತೀಯ ಏಕ, ಪ್ರಯಚ್ಛತಿ ಲಟ್ ಪ್ರಥಮ ಏಕ. ಅನ್ನದಾತ ಅನ್ನಸ್ಯ ದಾತ, ಅನ್ನದಾತ ದಾತೃ ಶಬ್ದ ಅದು. ದಾತಾ ದಾತಾರೌ ದಾತಾರಃ ಪುಲ್ಲಿಂಗ ಪ್ರಥಮ ಏಕ. ಭಯತ್ರಾತ ಭಯೇನ ತ್ರಾಯತೆ ಇತಿ ಭಯತ್ರಾತ, ಅದು ಕೂಡ ಋಕಾರಾಂತವಾದ ಶಬ್ದ, ಪುಲ್ಲಿಂಗ ಪ್ರಥಮ ಏಕ. ಪಂಚ ಏತೆ ಪಂಚೈತೆ, ಪಂಚೈತೆ ಐಕಾರ ಬಂತು ಅಂದ್ರೆ ಸಂಧಿ ಆದ್ಮೇಲೆ ಅದು ವೃದ್ಧಿ ಸಂಧಿ. ಸಂಧಿ ಆಗುವ ಮುಂಚೆ ಇದ್ದದ್ದಾದ್ರೆ ಚೂರು ಯೋಚನೆ ಮಾಡ್ಬೇಕು ಏನದು ಅಂತ. ಸಂಧಿ ಆದ್ಮೇಲೆ ಬಂತು ಅಂತಂದ್ರೆ ಅದು ನಿಶ್ಚಯೇನ ವೃದ್ಧಿ ಸಂಧಿ ಆಗುತ್ತೆ. ಐ ಮತ್ತೆ ಔ. ಪಿತರಃ, ಪಿತಾ ಪಿತರೌ ಪಿತರಃ, ಪುಲ್ಲಿಂಗ ಪ್ರಥಮ ಬಹು. ಸ್ಮೃತಾಃ ಪ್ರತ್ಯಯ ಅಂತ ಶಬ್ದ, ಪುಲ್ಲಿಂಗ ಪ್ರಥಮ ಬಹು. ನೆಕ್ಸ್ಟ್ ಯಾರು ಒಮ್ಮೆ ಓದಿದ್ರಿಯಾ? ಪ್ರಶ್ನೆ. ಹಾ, ತ್ರಾತಾಯತೆ ಅಂದ್ರೆ ಬೆಳೆಸುವಂಥದ್ದು ಅಂತನ, ಅಂದ್ರೆ ತ್ರಾಯತೆ ಅಂದ್ರೆ ರಕ್ಷಿಸುತ್ತಾನೆ. ಓಕೆ. ಭಯೇನ ತ್ರಾಯತೆ, ಭಯದಿಂದ ಕಾಪಾಡ್ತಾನೆ, ಭಯದಿಂದ ರಕ್ಷಿಸುತ್ತಾನೆ. ಭಯಸ್ಯ ತ್ರಾತಾನ? ಭಯಸ್ಯ ಅಲ್ಲ, ಭಯೇನ ತ್ರಾಯತೆ, ಭಯಾತ್ ಭಯೇನ. ತ್ರಾತ. ಓಕೆ, ಸರಿ ಆಚಾರ್ಯ. ತ್ರಾತ ಅನ್ನುವ, ಭಯ ಅನ್ನುವ ಶಬ್ದಕ್ಕೆ ಬಂದಾಗ ಪಂಚಮಿ ಬರುತ್ತೆ. ಭಯಾತ್ ತ್ರಾಯತೆ ಅದು ಹೆಚ್ಚು ಸರಿ, ಪಂಚಮಿ ಎನ್ನುವುದೇ ಸರಿ. ಸರಿ ಆಚಾರ್ಯ. ಓದಿ ಯಾರಾದ್ರು. ಗುರುಪತ್ನಿ, ರಾಜಪತ್ನಿ, ಜ್ಯೇಷ್ಠಪತ್ನಿ ತಥೈವ ಚ ಪತ್ನಿ ಮಾತಾ ಸ್ವಮಾತಾ ಚ ಪಂಚೈತಾ ಮಾತರಃ ಸ್ಮೃತಾಃ. ಹಿಂದಿನ ಪದ್ಯದಲ್ಲಿ 5 ತಂದೆ ತರ 5 ತಾಯಿ ಬಗ್ಗೆ ಹೇಳ್ತಾ ಇದ್ದು. ಹೌದು, ತಾಯಿ ಅಂದ್ರೆ ಒಬ್ಬಳೇ ಅಲ್ಲ, ಮತ್ತು ತಾಯಿಯರಿದ್ದಾರೆ. ಗುರುಪತ್ನಿ ನಮ್ಗೆ ಪಾಠ ಮಾಡಿದ ಗುರುಗಳ ಮಡದಿ. ರಾಜಪತ್ನಿ ಆಶ್ರಯ ಕೊಟ್ಟ ರಾಜನ ಮಡದಿ. ಜ್ಯೇಷ್ಠ ಪತ್ನಿ ನಮ್ಮ ಹಿರಿಯರು, ಅಣ್ಣ, ಅವನ ಮಡದಿ. ತಥೈವಚ ಅಷ್ಟೇ ಅಲ್ಲ, ಪತ್ನಿ ಮಾತಾ ತನ್ನ ಹೆಂಡತಿಯ ತಾಯಿ. ಸ್ವಮಾತಾ ಚ ತನ್ನ ತಾಯಿ ಕೂಡ. ಇವರಿಷ್ಟು ಪಂಚೈತಾಹ ಮಾತರ ಸ್ಮೃತಾಹ. ಗುರುಪತ್ನಿ, ರಾಜಪತ್ನಿ ಇದು ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ಔದ್ಯೋಗಿಕ ಬದುಕಿನಲ್ಲಿ ಸಿಗುವಂಥದ್ದು. ಈ ಜ್ಯೇಷ್ಠ ಪತ್ನಿ ಕೌಟುಂಬಿಕ ಭಾಗದಲ್ಲಿ ಸಿಗುವವಳು, ಅದು ಚಿಕ್ಕಂದಿನಿಂದಲೇ ಸಿಗುವುದು. ಆದರೆ ಪತ್ನಿ ಮಾತಾ ಮಡದಿಯ ತಾಯಿ, ಅವಳು ಮತ್ತೊಬ್ಳು ತಾಯಿ, ಅವಳು ಮಡದಿ ಜೊತೆಗೆ ಸಿಗುವಂತಹ ತಾಯಿ. ಸ್ವಮಾತಾಚ ಜೊತೆಗೆ, ಅಂದ್ರೆ ಈ ಮಾತಿನಿಂದ ಅವರನ್ನು ತಾಯಿಯಂತೆ ನೋಡಿಕೊಳ್ಬೇಕು ಅಂತ ಹೇಳುವುದರ ಮೂಲಕ
ನಮಗೆ ಪ್ರಾಚೀನ ಒಂದು ಸಣ್ಣ ಪ್ರಜ್ಞೆ ಏನಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅವರನ್ನ ತಾಯಿ ತರ ನೋಡ್ಕೊಳ್ಳೋದು ಅಂದ್ರೆ, ಅಕಸ್ಮಾತ್ ಗಂಡು ಮಕ್ಕಳು ಇಲ್ಲದೆ ಹೋದಾಗ ಅವಳ ಬಾಳಿನ ಜವಾಬ್ದಾರಿಯನ್ನು ಕೂಡ ಇವನೇ ಹೊರಬೇಕು. ನೀನ್ ನೋಡ್ಕೊಳ್ಳು, ನನ್ನ ಮಾತ್ರ ನಾನು ನೋಡ್ಕೊಳ್ತೇನೆ ಅಂತ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಅವಳು ತಾಯಿಗೆ ಸಮಾನನೇ. ಅದು ಪತ್ನಿ ಮಾತಾ ಸ್ವಮಾತ ಅಂತ ಒಟ್ಟಿಗೆ ಹಾಕಿದ್ದು ಇಬ್ರು ಸಮಾನ ಅಂತ ಹೇಳಲಿಕ್ಕೆ. ಚ ಅನ್ನುವ ಶಬ್ದದಿಂದ ಇವರಿಬ್ರು ಒಟ್ಟಿಗೆ. ಹಿಂದಿನದ್ದು 3 ಒಟ್ಟಿಗೆ, ಅದು 3 ಒಂಥರ, ಈ 2 ಇನ್ನೊಂಥರ. ಅದಕ್ಕೋಸ್ಕರ ಜ್ಯೇಷ್ಠ ಮಾತಾ ಸ್ವಮಾತಾ ಚ ಪಂಚಯಿತಾ ಮಾತರ ಸ್ಮೃತಾ ಅಂತ ತಾಯಿಯರ ಪಟ್ಟಿಯನ್ನ, ಹೆತ್ತವಳು ಮಾತ್ರ ತಾಯಿ ಅಲ್ಲ, ಹೆಣ್ಣು ಕೊಟ್ಟವಳು ತಾಯಿ, ಅನ್ನ ಕೊಟ್ಟವಳು ತಾಯಿ, ರಕ್ಷಣೆ ಕೊಟ್ಟವಳು ತಾಯಿ, ವಿದ್ಯೆ ಕೊಟ್ಟವಳ ತಾಯಿ, ವಿದ್ಯೆ ಕೊಟ್ಟ ಯಜಮಾನನ ಮಡದಿ ಅಥವಾ ಗುರುಗಳ ಮಡದಿ. ಹೀಗೆ ಅದು ಗುರುಕುಲದಲ್ಲಿ 12 ವರ್ಷ ಅಧ್ಯಯನ ಮಾಡುವಾಗ ಹುಡುಗರಿಗೆ ಮನೆಯ ನೆನಪು ಕಾಡಿದ್ರೆ ಆವಾಗ ಆ ನೆನಪಿನಿಂದ ತನ್ನನ್ನ ರಕ್ಷಿಸಿಕೊಳ್ಳಿಕ್ಕೆ ರಕ್ಷಣೆ ಬರ್ತಿದ್ದಿದ್ದು ಗುರುವಿನ ಹೆಂಡತಿ. ಅದರಿಂದಾಗಿ ಮಾತಾ ಅಂತಾನೆ ಅವಳನ್ನ ಕರೆಯುವ ಕ್ರಮ, ಗುರುಪತ್ನಿಯನ್ನ ಮಾತಾ ಅಂತ ಕರೆಯುವುದು. ಇದರ ಜೊತೆಗೆ ಆಶ್ರಯ ನೀಡುವಂತಹ ರಾಜನ ಮಡದಿ, ಅವಳು ಕೂಡ ಎಷ್ಟೋ ಸರ್ತಿ ಅನುಕೂಲಳಾಗಿ, ನಮ್ಮ ಬದುಕಿನ ಕ್ಷೇಮವನ್ನು ಬಯಸುವಳಾಗಿ, ರಕ್ಷಣೆ ಮಾಡುವಳಾಗಿ ಇರ್ತಾಳೆ. ಅದರಿಂದಾಗಿ ಅವಳನ್ನು ಕೂಡ ತಾಯಿ. ಒಟ್ಟು ಈ ರೀತಿ 5 ತಾಯಿಯರ ವಿಶೇಷ ಬಾಂಧವ್ಯವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ನಮಗೆ. ಆ ಪದ್ಯದ ಪದ ಪರಿಚಯ ನೋಡಿಲ್ಲಲ್ವಾ? ಗುರೋಹ ಪತ್ನಿ ಗುರುಪತ್ನಿ, ರಾಜ್ಞಃ ಪತ್ನಿ ರಾಜಪತ್ನಿ, ಜ್ಯೇಷ್ಠಸ್ಯ ಪತ್ನಿ ಜ್ಯೇಷ್ಠ ಪತ್ನಿ, 3 ಕೂಡ ಸ್ತ್ರೀಲಿಂಗ ಪ್ರಥಮ ಏಕ. ತಥಾ ಏವ ತಥೈವ ಮತ್ತೆ ವೃದ್ಧಿ, 2 ಕೂಡ ಅವ್ಯಯ. ತಥಾ ಅನ್ನುದವ್ಯಯ, ಏವ ಅನ್ನುದವ್ಯಯ, ಚ ಅದು ಅವ್ಯಯ. ಪತ್ನಿ ಮಾತಾ ಪತ್ನ್ಯಾಹ ಮಾತಾ, ಸ್ವಸ್ಯ ಮಾತಾ ಸ್ವಮಾತಾ, 2 ಕೂಡ ಋಕಾರಾಂತವಾದ ಶಬ್ದ. ಹಿಂದಿದ್ದು 3 ಈಕಾರಾಂತವಾದ ಸ್ತ್ರೀಲಿಂಗದ ಶಬ್ದ, ಈಗ 2 ಹೇಳಿದ್ದು ಋಕಾರಾಂತವಾದ ಸ್ತ್ರೀಲಿಂಗದ ಪದ. ಪತ್ನಿ ಮಾತೃ ಶಬ್ದ ಅದು, ಮಾತಾ ಮಾತರೌ ಮಾತರಃ, ಸ್ವಮಾತಾ ಸುಮಾತರೌ ಸುಮಾತರಃ. ಮಾತಾ ಅಂತ ಮತ್ತೆ ಪುಲ್ಲಿಂಗದ ಶಬ್ದವೂ ಇದೆ, ಮಾತಾ ಮಾತಾರೌ ಮಾತಾರಃ ಅಂತ. ಅದು ಅಳೆಯುವವನು ಅನ್ನುವ ಅರ್ಥದಲ್ಲಿ ಬಂದ ಶಬ್ದ. ಇದು ತಿಳಿದವಳು ಅಂತ ಅನ್ನುವ ಅರ್ಥದಲ್ಲಿ ಬರುವ ಶಬ್ದ. ಪಂಚ ಏತಾಹ ಪಂಚಯಿತಾಹ ವೃದ್ಧಿ, ಪಂಚಯಿತಾಹ ಮಾತರಃ ವಿಸರ್ಗಲೋಪ. ಮಾತರಃ ಮಾತಾ ಶಬ್ದದ ಪ್ರಥಮ ಬಹು, ಮಾತಾ ಮಾತರೌ ಮಾತರಃ. ಸ್ಮೃತಾಹ, ಸ್ಮೃತಾ ಸ್ತ್ರೀಲಿಂಗ ಶಬ್ದ, ಅದರ ಬಹುವಚನ ಪ್ರಥಮ ವಿಭಕ್ತಿ ಏಕವಚನ, ಬಹುವಚನ ಮಾತಾ ಮಾತರೌ ಮಾತರಃ. ಮುಂದೋಗೋಣ. ಇಲ್ಲಿ ಪ್ರಶ್ನೆ ಏನಾದ್ರೂ ಇದೆಯಾ ನೋಡ್ಲಿಕ್ಕೆ? ಕೆ ಕುತ್ರ ಪೂಜ್ಯಂತೆ ಆ ಶ್ಲೋಕ, ಪಂಚಪಿತರಃ ಕೆ ಈ ಶ್ಲೋಕ, ಪಂಚಮಾತರಃ ಕೆ ಈಗಿನ ಶ್ಲೋಕ. ಒಟ್ಟು 3 ಶ್ಲೋಕದ ಭಾವವನ್ನು ಬರೆದ್ರೆ ಆಯ್ತು. ಇನ್ನೇನು ಡೌಟ್ ಇಲ್ಲಲ್ಲ? ಸರಿ, ಮುಂದೋಗೋಣ. ಇದು ಪಾಂಡವರು ಹಿಡಿಂಬ ವನದಿಂದ ಏಕಚಕ್ರ ನಗರಕ್ಕೆ ಹೋಗಿ ಇರುವ ಸಂದರ್ಭದಲ್ಲಿ ಆ ಮನೆಯ ಯಜಮಾನಿಗೆ, ಬಕನಿಗೆ ತಮ್ಮ ಮನೆಯ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕಳಿಸ್ಬೇಕಾದ ಅನಿವಾರ್ಯತೆ ಬಂದಾಗ
ಯುಧಿಷ್ಠಿರ ಆಡುವ ಮಾತು. ನಮಗೆ ಎಲ್ಲರೂ ಬಂಧುಗಳೇ ಅನ್ನೋದನ್ನು ಹೇಳ್ತಾ ಈ ಮಾತು ಬರುತ್ತೆ. ಸತ್ಯಂ ಮಾತಾ ಪಿತಾ ಜ್ಞಾನಂ ಧರ್ಮೋ ಭ್ರಾತ ದಯಾ ಸಖಾ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷಡೇತೆ ಮಮ ಬಾಂಧವ. ಸತ್ಯಂ ಮಾತಾ, ಪ್ರಾಮಾಣಿಕತೆ ಎನ್ನುವುದು ನಮಗೆ ತಾಯಿ ಇದ್ದ ಹಾಗೆ. ಜ್ಞಾನಂ ಪಿತಾ, ಅರಿವು ನಮಗೆ ತಂದೆ ಇದ್ದ ಹಾಗೆ. ಯಾವಾಗ ವಿಶ್ವಾಸಕ್ಕೆ ತಕ್ಕುದಾದ ನಮ್ಮ ಪ್ರಾಮಾಣಿಕತೆ ಇರುತ್ತೋ ಅದು ಎಂಥ ಆಪತ್ತಿನ ಸ್ಥಿತಿಯಲ್ಲೂ ನಮ್ಮನ್ನು ಕಾಪಾಡುತ್ತೆ. ನಾವು ಪ್ರಾಮಾಣಿಕ ಇದ್ದದ್ದು ಹೌದಾದ್ರೆ, ಮಾತಾ ಅನ್ನೋ ಶಬ್ದದ ಉದ್ದೇಶ ಯಾಕೆ ಅಲ್ಲಿ ಕೊಟ್ರು ಅಂದ್ರೆ, ಜೀವನ ಅತ್ಯಂತ ಮುಖ್ಯವಾದ ಬೇಸ್ ಯಾವುದು ಅಂದ್ರೆ ಗುಣದಲ್ಲಿ ಜ್ಞಾನಕ್ಕಿಂತ ಹೆಚ್ಚು ಪ್ರಾಮಾಣಿಕತೆ. ಅದಕ್ಕೆ ಪೂರಕವಾಗಿ ಬಲ ತರುವುದು ತಂದೆಯ ಸಂಪರ್ಕ, ಅದು ಜ್ಞಾನ. ತಾಯಿ ಚೆನ್ನಾಗಿ ಮಗುವನ್ನ ನೋಡಿಕೊಂಡು ಶರೀರದಲ್ಲಿ ಪುಷ್ಟಿಗೆ ಬೇಕಾದ ಆಹಾರ ಸ್ವೀಕರಿಸಿದ್ದಿದ್ರೆ ಆ ಮಗುವಿಗೆ ಒಳ್ಳೆಯ ಶರೀರ ಬರುತ್ತೆ. ಒಳ್ಳೆಯ ಮನಸ್ಥಿತಿ ಆಕೃತಿ ಮನುಷ್ಯನಿಗೆ ಪ್ರಾಮಾಣಿಕತೆಯಿಂದ ಬಂದರೆ ಅದು ಅರಿವಿನಿಂದ ಪುಟಕ್ಕಿಟ್ಟಂತೆ ಅಪರಂಜಿ ಆಗುತ್ತೆ. ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನುವ ಕಾರಣಕ್ಕೆ ಪ್ರತಿಮೆಯ ಮೇಲೆ ಅಲಂಕಾರ ಡಬಲ್ ಮಾಡಿ ಹಾಕಿ ಅಲಂಕಾರವೇ ಎದ್ದು ಕಾಣುವಂತೆ ಮಾಡುವ ಸ್ಥಿತಿ ಜ್ಞಾನ ಆಗಿಬಿಡುತ್ತೆ, ಪ್ರಾಮಾಣಿಕತೆ ಇಲ್ಲದೆ ಹೋದ್ರೆ. ಆದ್ರಿಂದಾಗಿ ಎರಡನೇದ್ದು ಸಂಬಂಧ ಪಿತಾ. ಧರ್ಮೋ ಭ್ರಾತ, ಅರಿವು ಬಂದ್ರೆ ಧರ್ಮ ಮಾಡ್ಬೋದು. ಪ್ರಾಮಾಣಿಕತೆ ಕೂಡಿ ಅರಿವು ಬಂದ್ರೆ ಧರ್ಮದಲ್ಲಿ ಇರ್ಬೋದು. ಸುಮ್ಮನೆ ನಾನು ಧರ್ಮ ಮಾಡ್ತೇನೆ ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲದೆ ಧರ್ಮ ಹೇಗೆ ಮಾಡುದು? ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನ ಅಂತೂ ದುಷ್ಕರಂ. ಧರ್ಮ ಜ್ಞಾನ ಗೊತ್ತಿದ್ರೆ ಮಾತ್ರ ಧರ್ಮ ಮಾಡ್ಲಿಕ್ಕಾಗುತ್ತೆ. ಇಲ್ಲಾಂದ್ರೆ ನಾವು ಧರ್ಮ ಅನ್ಕೊಂಡಿರ್ತೀವಿ, ಆದ್ರೆ ಅದು ಅತ್ಯಂತ ಅಧರ್ಮ ಆಗಿರಬಹುದು, ಹೇಳಲಿಕ್ಕೆ ಬರಲ್ಲ. ದಯಾಸಖ, ಇದೆಲ್ಲದಕ್ಕೂ ಧರ್ಮದ ಬೇರೆ ಯಾವುದು? ದಯೆ. ಅದು ಮಾಡ್ತಾ ಹೋದ್ರೆ ಅದು ನಮಗೆ ಗೆಳೆಯ ಇದ್ದ ಹಾಗೆ. ಧರ್ಮ ದಯಾಸಖ, ಸಖ ಗೆಳೆಯ, ದಯೆ ತೋರಿ ಏನೋ ಒಂದು ಅವ್ಯವಸ್ಥೆ ಮಾಡ್ತಾನೆ. ಶಾಂತಿ ಪತ್ನಿ, ಸಮಾಧಾನ ಅನ್ನೋದು ಅವನಿಗೆ ಮಡದಿ ಇದ್ದ ಹಾಗೆ. ಸಮಾಧಾನದಿಂದ ಇದ್ರೆ ಮಾತ್ರ ಮನೆಯಲ್ಲಿ ಎಲ್ಲ ಕಾರ್ಯಗಳು, ಗೃಹ ಅನ್ನೋದಕ್ಕೆ ಪರಿಪೂರ್ಣವಾದ ಅರ್ಥ ಬರುತ್ತೆ. ಇಲ್ಲ ಅಂದ್ರೆ, ಅವಳಿಲ್ಲ ಅಂದ್ರೆ, ಆ ಪತ್ನಿ ಶಾಂತಿ ಅನ್ನುವ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ನರಕಾಗಿ ಹೋಗುತ್ತೆ. ಅವನ ಮನಸ್ಸೇ ಅವನಿಗೆ ಶಾಂತಿ ತರಲಿಕ್ಕೆ ಕಾರಣ. ಅವನು ಉದ್ವೇಗಗೊಂಡಷ್ಟು ಸಮಸ್ಯೆ ಮುಪ್ಪುರಿಗೊಳ್ತಾ ಹೋಗುತ್ತೆ. ಎಷ್ಟು ಇದು ಬರುತ್ತೆ, ಇದು ಆಗುತ್ತೆ, ಇದು ನಡೆಯುತ್ತೆ, ಇದು ಹೀಗೆ ಅದರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡದೆ ಕೂತ್ಕೊಳ್ಳೋದಲ್ಲ, ಏನಾಗಲ್ಲ ಅಂತ ಅನ್ನೋದು ಬೇರೆ. ಇದು ಒಂದು ಅನಿವಾರ್ಯವಾಗಿ ಹಾದು ಹೋಗಬೇಕಾದ ದಾರಿ. ಪ್ರಯತ್ನ ಮಾಡ್ತಾ ನಡ್ಕೊಂಡು ಮುಂದೆ ಸಾಗಿ ಅದರಲ್ಲಿ ಏನೂ ಲಾಭ ಆಗದೇ ಇದ್ದಾಗ್ಲೂ ಏನು ನಾವು ಧೈರ್ಯ ತಾಳುತ್ತೇವೆ, ಅದು ಮುಖ್ಯ. ಚೂರು ನಾಲ್ಕೇ ಹೆಜ್ಜೆ ಇಟ್ಟು ಬರ್ಲಿಲ್ಲ ಊರು ಅಂತ ಕೇಳಿದ್ರೆ 2 ಬಾರಿಸ್ಬೇಕು ಅನ್ಸುತ್ತೆ. ಒಂದ್ 4 ಪ್ರಯತ್ನ ಹೆಜ್ಜೆ ಹಾಕಿ ದೂರ ಸಾಗಿ ಅದು ಇನ್ನೂ ನಾವು ಅನ್ಕೊಂಡದ್ದಕ್ಕಿಂತ ದೂರ ಇದೆ ಅಂತ ಅನ್ನುವ ಸ್ಥಿತಿಯ ಹಾಗೆ ಕಂಡಾಗ ಎಲ್ಲಾದ್ರೂ ಒಂದು ಕ್ಷಣ ಬೇಜಾರಾದ್ರೆ ತಪ್ಪಿಲ್ಲ. ಇನ್ನು 4 ಹೆಜ್ಜೆ ಇಟ್ಟಿಲ್ಲ, ಪಾದಯಾತ್ರೆಗೆ ಅಂತ ಹೊರಟಿರುವುದು, ಬಂದ ಅಂತ ಕೇಳಿದ್ರೆ ಹೇಗಾಗ್ಬಿಡ? ಅದು ಅಶಾಂತತೆ. ಪತ್ನಿ ಯಾವುದು ಅಂದ್ರೆ ಮನಸ್ಸಿಗೆ ಶಾಂತತೆ. ಕ್ಷಮಾಪುತ್ರ, ತುಂಬಾ ಸಹಿಸ್ಕೊಳ್ಬೇಕಾದದ್ದು ಮಗ. ಆ ಸಹನೆ ಹೋಯ್ತು ಅಂದ್ರೆ ಅವನ ಮಕ್ಕಳು ಹೋದ್ರು ಅಂತ ಅರ್ಥ. ಯಾವಾಗ ಮಕ್ಕಳಿಂದ ದೂರ ಆಗ್ತಂದ್ರೆ ಸಹನೆ ಕಳ್ಕೊಳ್ತಾನೆ, ಆಗ ಮಕ್ಕಳಿಂದ ದೂರ ಆಗ್ತಾನೆ. ನಾವು ಅನ್ಕೊಂಡ ಹಾಗಿರ್ಬೇಕು, ನಮ್ಮ ಆಲೋಚನೆ ತಕ್ಕಂತೆ ಬೆಳಿಬೇಕು, ನಮ್ಗೆ ಬೇಕಾದ ರೀತಿಯಲ್ಲಿ ಮಕ್ಕಳನ್ನ ನಾವು ಎಲ್ಲಾ ರೀತಿಯಿಂದಲೂ ಬೆಳೆಸುವುದು ಅಂತ ಅನ್ನೋದು ಪ್ರಭಾವ ಬೀರುವುದು ಅಷ್ಟೇ ಬಿಟ್ರೆ ನಾವು ಅವರಿಗೆ ವಿಶೇಷವಾದ ಹೊರಗಿನಿಂದ ಫೀಡ್ ಮಾಡ್ಲಿಕ್ಕಾಗಲ್ಲ. ಕ್ಷಮಾಪುತ್ರ,
ಷಡೇತೆ ಮಮ ಬಾಂಧವ. ತುಂಬಾ ಚೆನ್ನಾಗಿದೆ ಈ ಪಾತ್ರಕ್ಕೆ ತಕ್ಕಂತೆ ಗುಣದ ಜೋಡಣೆ. ಅದು ಅದ್ಭುತವಾದ ಕೆಲಸ. ಸಹನೆ ಇದ್ರೆ ಮಾತ್ರ ಮಕ್ಕಳು ಕೈಗೊಳ್ಳಿತಾರೆ. ನೆಮ್ಮದಿ ಇದ್ರೆ ಮಾತ್ರ, ಶಾಂತಿ ಇದ್ರೆ ಮಾತ್ರ ಪತ್ನಿಯ ಸ್ಥಾನಕ್ಕೆ ಬಲ ಬರುತ್ತೆ. ದಯೆ ಇದ್ರೆ ಮಾತ್ರ ನಮಗೂ ಗೆಳೆಯರು ಸಿಗ್ತಾರೆ. ದಯೆ ಇಲ್ಲದೆ ಇದ್ರೆ ನೀನೇ ನಮ್ಗೆ ಯಾವತ್ತು ಹೆಲ್ಪ್ ಮಾಡಲ್ಲ, ಒಂದು ಕರುಣೆ ತೋರಿಸಲ್ಲ, ನಿನಗೆ ಯಾಕೆ ಹೆಲ್ಪ್ ಮಾಡಬೇಕು ಅಂತ ದೂರ ಆಗ್ತಾರೆ. ಧರ್ಮ ಇದ್ರೆ ಮಾತ್ರ ನಮ್ಮ ಬಂಧುಗಳು, ಭ್ರಾತೃ ವರ್ಗದವರು ಅವನ ಹತ್ರ ನ್ಯಾಯ ಇದೆ ಅದರಿಂದಾಗಿ ನಾವು ಅವನನ್ನೇ ಸಪೋರ್ಟ್ ಮಾಡಬೇಕು ಅಂತ ಬಂಧುಗಳು, ಅಣ್ಣ ತಮ್ಮಂದ್ರು ಸಹಾಯಕ್ಕಿರ್ತಾರೆ. ಅರಿವಿದ್ರೆ ಅದು ನಾವು ಒಂದು ತಂದೆಯ ಸ್ಥಾನಕ್ಕೆ ಹೋಗುವಷ್ಟು ಜ್ಞಾನ ಇದ್ರೆ ಎಷ್ಟೋ ಮನೆಗಳಲ್ಲಿ ಕೇಳಿದ್ದೇವೆ ನಾವು. ಕೊನೆಯ ತಮ್ಮ, ಅದು ಎಲ್ಲ ಅವನು ಹೇಳಿದಾಗ ನಡೆಯುತ್ತೆ. ಯಾಕೆಂದ್ರೆ ಇಡೀ ಮನೆಯಲ್ಲಿ ಓದಿದ್ದು ಅವನು ಜಾಸ್ತಿ ಅಂತ. ಅವನಿಗೆ ನ್ಯಾಯ ಅನ್ಯಾಯದ ಬಗ್ಗೆ ಅರಿವಿದೆ, ಅವನಿಗೆ ಮುನ್ನಡೆಸುವ ಶಕ್ತಿ ಇದೆ, ಕೇಳಲಿಕ್ಕಾಗತ್ತಿದು. ವಸ್ತುತಃ ಅವನು ಚಿಕ್ಕವನಾದ್ರೂ ಕೂಡ ಜ್ಞಾನ ಇದ್ದದ್ರಿಂದ ಅವನ ಮನೆಯಲ್ಲಿ ತಂದೆ ಸ್ಥಾನದಲ್ಲಿ ನಿಂತು ಬಿಡ್ತಾನೆ. ಸತ್ಯ ಮಾತ. ಯಾರು ಅತ್ಯಂತ ಪ್ರಾಮಾಣಿಕರು ಎಲ್ಲರೂ ಅವ್ರ ಹತ್ರ ಬಂದು ನ್ಯಾಯ ಅನ್ಯಾಯದ ವಿವೇಚನೆ ಮಾಡ್ತಾರೆ. ಗಲಾಟೆ ಆದಾಗ ತಾಯಿ ಹತ್ರ ಹೋಗಿ ಹೇಳುದು, ಯಾಕಂದ್ರೆ ಅವಳು ಪಕ್ಷಪಾತ ಮಾಡುದು, ಯಾಕಂದ್ರೆ ಇಬ್ರು ಮಕ್ಕಳು ಅವಳದೆ. ಆಗ ಇಬ್ರು ಮಕ್ಕಳನ್ನ ಅವಳು ಗಮನದಲ್ಲಿ ಇಟ್ಕೊಂಡು ಇಬ್ರಿಗೂ ಸರಿ ಹೋಗುವ ಒಂದು ಇಬ್ಬರಿಗೂ ನ್ಯಾಯಕ್ಕೆ ತೊಡಕಾಗದ, ಇಬ್ಬರಿಗೂ ಮನಸ್ಸಿಗೆ ಸಮಾಧಾನ ಆಗುವ ನಿಶ್ಚಯದ ಬುದ್ಧಿಯನ್ನ ಕೊಡ್ತಾನೆ. ಇದು ಒಟ್ಟು ಮಮ ಬಾಂಧವಾಹ, ಇವರೆಲ್ಲ ನನ್ನ ಬಂಧುಗಳು ಅಂತ ಹೇಳ್ಕೊಂಡಿದ್ದಕ್ಕೆ ಬಂದ ವಿಷಯ. ಸತ್ಯಂ ನಪುಂಸಕಲಿಂಗ, ಪ್ರಥಮ ಏಕ. ಭ್ರಾತ ಋಕಾರ ಅಂತ ಪ್ರಥಮ, ಸ್ತ್ರೀಲಿಂಗ ಪ್ರಥಮ ಏಕ, ಮಾತಾ. ಪಿತಾ ಪುಲ್ಲಿಂಗ ಪ್ರಥಮ ಏಕ, ಋಕಾರಾಂತವಾದ ಶಬ್ದ. ಜ್ಞಾನಂ ನಪುಂಸಕಲಿಂಗ. ಧರ್ಮ ಪುಲ್ಲಿಂಗ ಪ್ರಥಮ ಏಕ, ಭ್ರಾತ ಪುಲ್ಲಿಂಗ ಪ್ರಥಮ ಏಕ, ದಯಾ ಸ್ತ್ರೀಲಿಂಗ ಪ್ರಥಮ ಏಕ, ಸಖಾ ಅದು ಪುಲ್ಲಿಂಗ ಪ್ರಥಮ ಏಕ. ಸಖಾ ಸಖಾಯು ಸಖಾಯ ಗೆಳೆಯ, ಇಲ್ಲಾಂದ್ರೆ ಸಖೀ ಆಗ್ತಿತ್ತು, ದಯಾ ಸಖೀ. ಶಾಂತಿ ಸ್ತ್ರೀಲಿಂಗ, ಪತ್ನಿ ಸ್ತ್ರೀಲಿಂಗ ಪ್ರಥಮ ಏಕ. ಶಂತನೋತಿ ಇತಿ ಶಾಂತಿ, ಅತ್ಯಂತಂ ಶಂತನೋತಿ ಇತಿ ಶಾಂತಿ, ಇಲ್ಲಾಂದ್ರೆ ಶಾಂತ ಆಗ್ತಿತ್ತು. ಅದು ಈ ಬಂದದ್ರಿಂದ ಅತಿಶಯ, ಅತ್ಯಂತ ಶಾಂತಿ, ಸಮಾಧಾನವನ್ನು ತಂದೊಡ್ಡುವ ನೆಲೆ. ಅಂತಿ ಅಂದ್ರೆ ಮನೆ, ಆನಂದದ ಮನೆ. ಅದು ಒಳಗೆ ಆನಂದ ಇದ್ರೆ ಇಡೀ ಮನೆ ಆನಂದದಲ್ಲಿರುತ್ತೆ. ಅದು ಪತ್ನಿ ಸ್ತ್ರೀಲಿಂಗ ಪ್ರಥಮ ಏಕ. ಕ್ಷಮಾ ಸ್ತ್ರೀಲಿಂಗ ಪ್ರಥಮ ಏಕ. ಪುತ್ರ ಪುಲ್ಲಿಂಗ ಪ್ರಥಮ ಏಕ. ಏನೋ ಡೌಟ್ ಇದೆಯಾ? ಖಲಃ ಕರೋತಿ ದುರ್ವೃತ್ತಂ ನೂನಂ ಫಲತಿ ಸಾಧುಷು, ದಶಾನನೋ ಹರತ್ ಸೀತಾಂ ಬಂಧನಂತು ಮಹೋದಧೇ. ಉದಾಹರಣೆ ಚೆನ್ನಾಗಿದೆ, ಆದ್ರೆ ಎಲ್ಲ 100ಕ್ಕೆ 100 ಹೊಂದುವಂತದ್ದ ಆಗಿ ಉಪಯೋಗಕ್ಕಾಗಲ್ಲ. ಶಾಸ್ತ್ರೀಯವಾಗಿ ಅದನ್ನು ಯೋಚನೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಲೋಕದ ದೃಷ್ಟಿಯಲ್ಲಿ ಕೆಲವೊಂದು ಸರ್ತಿ ಹಾಗಾಗುವುದನ್ನು ನಾವು ನೋಡ್ತೇವೆ. ಅವನ ಪಕ್ಕದಲ್ಲಿ ಇದ್ದೇವೆ ಅನ್ನುವ ಕಾರಣಕ್ಕಾಗಿ. ಒಬ್ಬ ದುಷ್ಟ ಖಲಃ ಕರೋತಿ ದುರ್ವೃತ್ತಂ. ದುರ್ವೃತ್ತ ಅಂದ್ರೆ ಕೆಟ್ಟ ಕೆಲಸ. ಖಲ ಕೆಟ್ಟ ಕೆಲಸ ಮಾಡ್ತಾನೆ, ಆದ್ರೆ ಅದರ ಫಲ ಅನುಭವಿಸುವುದು ನೂನಂ ಸಾಧುಷು ಫಲತಿ. ಅದು ಅವನ ಸುತ್ತ ಇದ್ದ ಸಜ್ಜನರಿಗೂ ಅದರ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಯಾರೋ ಸಾಮಾನ್ಯ ನಾಗರಿಕರು ಅವರಲ್ಲಿರುವ ಧರ್ಮಾಂಧತೆಗೆ ಬಲಿಯಾಗಿ ಸಾಮಾನ್ಯ ಜನರನ್ನ ಬಲಿ ತೆಗೆದುಕೊಳ್ತಾರೆ. ಅವರು ದುರ್ವೃತ್ತ ಮಾಡಿ ಫಲವನ್ನ ಸಜ್ಜನರು ಹೊಂದುತ್ತಾರೆ ಕೆಲವೊಮ್ಮೆ. ಅದಕ್ಕೊಂದು ಉದಾಹರಣೆ ಇದೆ. ಸೀತೆಯನ್ನು ಅಪಹರಿಸಿದ್ದು ರಾವಣ, ಆದ್ರೆ ಕಟ್ಟಿ ಹಾಕಿದ್ದು ಸಮುದ್ರವನ್ನು. ಬಂಧನಂತೂ ಮಹೋದಧೇಹೆ ಅಂತ. ಆದ್ರೆ ಇಲ್ಲಿ ಬಂಧನ ಮಾಡಿದ್ದು ರಾವಣ ಸೀತೆಯನ್ನು ಹಿಡ್ಕೊಂಡು ಹೋದ ಅಂತ ಅನ್ನೋ ಕಾರಣಕ್ಕೆ ಶಿಕ್ಷೆ ಅಲ್ಲ,
ಸೀತೆಯನ್ನು ಕರ್ಕೊಂಡು ಬರ್ಲಿಕ್ಕೆ ಅನಿವಾರ್ಯವಾದ ದಾರಿಯಾಗಿತ್ತು. ಆದ್ರೆ ಅದನ್ನು ಹೇಳೋ ರೀತಿ ಚೆನ್ನಾಗಿದೆ. ಒಂದು ಬಂಧನ ಆಯ್ತು ಅಂತ ಭಾವಿಸಿದ್ರೆ, ಬೆಲ್ಟ್ ಕಾರಣ ಇಲ್ಲದೆ ಕಟ್ಟಿದ್ರು ಅನ್ಸಿದ್ರೆ, ನಮ್ಮನ್ನೇನೋ ಈಗ ಹತ್ತುತ್ತಾನ, ಹಾಗತ್ತುತ್ತಾನ, ಅದು ಮಾಡ್ತಾನ, ಇದು ಮಾಡ್ತಾನ ಅಂತ 100 ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಅವರಿಗೆ ಕೊಟ್ಟ ಹಾಗೆ. ಅದರಿಂದ ಯಾವತ್ತು ಯಾರಿಂದಲೂ ಅನಗತ್ಯವಾದ ಕ್ರಿಯೆಯನ್ನಾಗಲಿ ಶಬ್ದವನ್ನಾಗಲಿ ನಡೆಸದೇ ಇದ್ರೆ ಕ್ಷೇಮ ಅಂತ. ನೂನ ಅಂದ್ರೆ ನಿಶ್ಚಯವಾಗಿ ಸಾಧುಷು ಫಲತಿ, ಅರ್ಜೆಂಟಿಗೆ ಅದರ ವ್ಯವಸ್ಥೆಯನ್ನು ಅನುಭವಿಸ್ಬೇಕಾಗತ್ತೆ. ಕಲಹ ಪುಲ್ಲಿಂಗ ಪ್ರಥಮ ಏಕ, ಕರೋತಿ ಲಟ್ ಪ್ರಥಮ ಏಕ, ದುರ್ವೃತ್ತಂ ದುಷ್ಟವೃತ್ತಂ ದುರ್ವೃತ್ತಂ ನಪುಂಸಕಲಿಂಗ ದ್ವಿತೀಯ ವ್ಯಕ್ತಿ ಏಕವಚನ ದುರ್ವೃತ್ತಂ. ದುರ್ವೃತ್ತ ಅಂತ ಇಟ್ಕೊಳ್ಬಹುದು, ಎರಡರಲ್ಲೂ ಬರುತ್ತೆ. ನೂನಂ ಅವ್ಯಯ, ಫಲತಿ ಲಟ್ ಪ್ರಥಮ ಏಕ, ಸಾಧುಷು ಉಕಾರ ಅಂತ ಸಪ್ತಮಿ ಭಕ್ತಿ ಬಹುವಚನ. ದಶಾನನಃ, ದಶ ಆನನಾನಿ ಯಸ್ಯ ಸಹ, ದಶಾನನಃ ಪುಲ್ಲಿಂಗ ಪ್ರಥಮ ಏಕ. ಕೃನ್ಯಹರಣೆ ಅಹರತ್ ಲಂಗ್ ಪ್ರಥಮ ಏಕ. ಸೀತಾಂ ಆಕಾರ ಅಂತ ಸ್ತ್ರೀಲಿಂಗ ಪ್ರಥಮ ಏಕ. ಬಂಧನಂ ದ್ವಿತೀಯ ಬಂಧನವು ಪ್ರಥಮ ವಿಭಕ್ತಿ ಏಕವಚನ ನಪುಂಸಕಲಿಂಗ. ತು ಅವ್ಯಯ. ಮಹೋದಧೇಃ, ಮಹಾ ಉದಧಿಃ, ಮಹೋದಧಿಃ. ಉದಧಿ ಅಂದ್ರೆ ಸಮುದ್ರ, ಮಹಾ ಉದಧಿ ಅಂದ್ರೆ ದೊಡ್ಡ ಸಮುದ್ರ ಅಂತ ಅರ್ಥ. ಅದು ಷಷ್ಠಿ ವಿಭಕ್ತಿ ಏಕವಚನ. ಮಹೋದಧಿಃ ಶಬ್ದ ದಧೇಃ ಅಂತ ಉದಧಿ ಶಬ್ದ, ಉದಧಿ ಅನ್ನೋ ಶಬ್ದ ಅದರ ಷಷ್ಠಿ ವಿಭಕ್ತಿ ಏಕವಚನ ಉದಧೇಃ. ದಧಿ ಶಬ್ದ ಬೇರೆ ತರ ಆಗುತ್ತೆ, ದಧಿ ದಧಿನಿ ದಧಿನಿ. ಉದಧಿ ಶಬ್ದ ಪುಲ್ಲಿಂಗ ಪ್ರಥಮ, ಪುಲ್ಲಿಂಗ ಷಷ್ಠಿ ಏಕವಚನ ಆಯ್ತು. ಏನೋ ಡೌಟ್ ಇದೆಯಾ? ಸರಿ, ಸಾಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಹೇಳಿ. ರಾಮ್ ರಾಮ್.